ವಿವಾದಗಳ ಮೇಲೆ ವಿವಾದಗಳನ್ನು ಹುಟ್ಟು ಹಾಕ್ತಾ ಇರುವಂಥ ಮುನಿರತ್ನ ಉಪಚುನಾವಣೆಯನ್ನು ಎದುರಿಸುವ ದಿನಗಳು ಹತ್ತಿರ ಬರ್ತಾ ಇದೆಯಾ? ಬಿಜೆಪಿಯಿಂದ ಮತ್ತಿಬ್ಬರು ಶಾಸಕರು ರಾಜೀನಾಮೆ ಕೊಟ್ಟು ಉಚ್ಚಾಟನೆಗೊಂಡು ವಿಧಾನಸಭಾ ಉಪಚುನಾವಣೆಯನ್ನು ಎದುರಿಸ್ತಾರಾ ಅನ್ನುವಂಥ ವಿಷಯ ಈಗ ಚರ್ಚೆಗೆ ಬರ್ತಾ ಇದೆ. ಹೇಗೆ ಈಗಾಗಲೇ ಜಾತಿ ನಿಂದನೆ ಪ್ರಕರಣದಲ್ಲಿ ಎರಡೆರಡು ಕೇಸ್ಗಳು ವಯಾಲಿಕಾವಲ್ನಲ್ಲಿ, ಕಗ್ಲಿಪುರದಲ್ಲಿ ದಾಖಲಾಗಿದೆ. ಅದರ ಕೇಸ್ಗಳ ಈಗಾಗಲೇ FSL ವರದಿ ಬಂದಿದೆ. ವರದಿಯಲ್ಲಿ ಇದು ಮುನಿರತ್ನ ಅವರದ್ದೇ ಧ್ವನಿ ಅಂತ ದೃಢ ಆಗಿರೋದ್ರಿಂದ ಮುಂದಿನ ವಿಚಾರಣೆಯ ನಂತರ ಮುನಿರತ್ನ ರಾಜೀನಾಮೆ ಕೊಡಬೇಕಾದಂಥ ಸ್ಥಿತಿ ಬರಬಹುದು. ಯಾಕಂದರೆ ಈಗಾಗಲೇ ವಿಧಾನಸೌಧದಲ್ಲಿ ಕೂಡ ಅಧಿವೇಶನದಲ್ಲಿ, ಸುವರ್ಣಸೌಧ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಭಾರಿ ಪ್ರತಿಭಟನೆ ವ್ಯಕ್ತ ಆಯಿತು. ಮಳವಳ್ಳಿಯ ಶಾಸಕ PM ನರೇಂದ್ರ ಸ್ವಾಮಿ ಹಾಗೆ ನಯನ ಮೋಟಮ್ಮ, ಮೂಡಿಗೆರೆಯ ಶಾಸಕಿ, ಎದ್ದೆದ್ದು ನಮಗೆ ಈ ವಿಚಾರವಾಗಿ ನೀವು ನ್ಯಾಯ ಕೊಡಲೇಬೇಕು ಅಂತ ಎದ್ದು ನಿಂತು ಪ್ರತಿಭಟನೆ ಮಾಡಿದರು ಪದೇ ಪದೇ. ಆದರೆ ಖಾದರ್ ಅವರು ಯಾಕೋ ಅವಕಾಶ ಕೊಡಲಿಲ್ಲ. ಅಂದರೆ ಜಾತಿ ನಿಂದನೆ ಆಗಿದೆ, ಹಾಗೆ ಮಹಿಳೆಯರ ಮೇಲೆ ನಿಂದನೆ ಆಗಿದೆ, ಹಿಂದುಳಿದ ವರ್ಗಗಳು, ದಲಿತರ ನಿಂದನೆಯನ್ನು ಮಾಡಿದ್ದಾರೆ, ಒಕ್ಕಲಿಗ ಜಾತಿಯನ್ನು ನಿಂದನೆ ಮಾಡಿದ್ದಾರೆ. ಇಂಥವರ ವರದಿ ದೃಢ ಆಗಿದೆ FSL ಅಲ್ಲಿ. ನೀವು ಈ ಸದನಕ್ಕೆ ಅವ್ರನ್ನ ಒಳಗಡೆ ಬರೋಕ್ಕೆ ಬಿಡಬಾರದು, ಇದು ಸಂವಿಧಾನಕ್ಕೆ ವಿರುದ್ಧ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಆದರೆ ಈಗ ಮತ್ತೊಮ್ಮೆ ಅವಾಂತರನ ಮಾಡಿಕೊಂಡ್ರು ಮುನಿರತ್ನ. ಅದು ಯಾಕೆ? ತನ್ನ ಮೇಲೆ ಸಿಂಪತಿ ಬರಲಿ ಅನ್ನೋ ಕಾರಣಕ್ಕೆ ಮುನಿರತ್ನ ಮೊಟ್ಟೆಯನ್ನು ಎಸೆತದ ಪ್ರಕರಣವನ್ನು ತುಂಬ ದೊಡ್ಡದಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರ. CT ರವಿ ಪ್ರಕರಣದಲ್ಲಿ ಕೂಡ ಹೀಗೆ ಆಯ್ತಾ ಅಂತ ಅನ್ನಿಸ್ತು. ಯಾಕಂದರೆ ಅವಾಚ್ಯ ಶಬ್ದವನ್ನು ಪ್ರಯೋಗಿಸಿದ್ರು, ಆಕ್ಷೇಪಾರ್ಹ ಪದವನ್ನು ಬಳಸಿದ್ರು, ಅಶ್ಲೀಲ ಪದ ಅದು ಅಂಥೇಳಿ ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆಡಿದ್ರು, ಅಂದರೆ ಒಂದು ದೂರನ್ನು ಕೊಟ್ಟರು, ಅದನ್ನು ಸಭಾಪತಿ ಹೊರಟ್ಟಿಯವರಿಗೆ ಮಾತ್ರ ಅಲ್ಲ, ಠಾಣೆಯಲ್ಲಿ ಕೂಡ ದೂರನ್ನು ಕೊಟ್ಟು ಬೆಳಗಾವಿಯಲ್ಲಿ CT ರವಿ ಅವರ ಅರೆಸ್ಟ್ ಆಯಿತು. ಅದಾದ ನಂತರ ಇಡೀ ಬಿಜೆಪಿ CT ರವಿ ಪರ ನಿಂತ್ಕೊಳ್ತು. ಅದು ಎಲ್ಲೋ ಒಂದು ಕಡೆ ಅಸಲಿ ಏನು ಸತ್ಯ ಏನು ಅನ್ನೋದನ್ನೇ ಮರೆಮಾಚುವ ಮಟ್ಟಿಗೆ CT ರವಿ ಅವರ ವಿಜೃಂಭಣೆ ಆಯಿತು ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದರ ಬಗ್ಗೆ ಬೇಸರ ಮಾಡಿಕೊಂಡ್ರು. ನೀವು ಕ್ಷಮೆ ಕೇಳಿದರೂ ಕೂಡ ನಾನು ಕ್ಷಮಿಸೋದಿಲ್ಲ ಅಂತ. ಅಂದರೆ ನೀವು ಮಾಡಿದ ತಪ್ಪಿನ ಜೊತೆಗೆ ನೀವು ಅದರಲ್ಲಿ ಮೈನಸ್ಸನ್ನೇ ನೀವು ಸಂಭ್ರಮಿಸ್ಕೊಂಡು, ನೀವು ತಪ್ಪು ಮಾಡಿದರೂ ಕೂಡ ಜನರಿಂದ ಸಿಂಪತಿ ಗಿಟ್ಸ್ಕೊಂಡು ಸಂಭ್ರಮಿಸ್ತಾ ಇದ್ದೀರಾ ಅಂತ. ಅದೇ ರೀತಿಯಲ್ಲಿ ಈ ಕಡೆ ಮುನಿರತ್ನ ಪ್ರಕರಣದಲ್ಲಿ ಕೂಡ ಮುನಿರತ್ನ ತನ್ನ ತಲೆ ಮೇಲೆ ಮೊಟ್ಟೆ ಎಸೆದ್ರು ಅಂತ ಅನ್ನೋದನ್ನು, ಈಗಾಗಲೇ ಆಗಿರುವಂಥ ಡ್ಯಾಮೇಜ್, ಅವ್ರನ್ನ ಅರೆಸ್ಟ್ ಮಾಡಲಾಯಿತು, ಜೈಲಿಗೆ ಹೋದರು, ಜಾಮೀನಿನ ಮೇಲೆ ಬಂದರು, ಜಾತಿ ನಿಂದನೆ ಅನ್ನುವಂಥದ್ದು FSL ಅಲ್ಲಿ ದೃಢ ಆಯಿತು. ಇದಾದ ನಂತರ ಆ ಮೊಟ್ಟೆ ಎಸೆತ ಪ್ರಕರಣವನ್ನು ಇಟ್ಕೊಂಡು ನನ್ನನ್ನು DK ಶಿವಕುಮಾರ್, DK ಸುರೇಶ್ ಹಾಗೆ ಕುಸುಮ ಹನುಮಂತರಾಯಪ್ಪ ಸೇರಿಕೊಂಡು ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಹಾಗಾಗಿ ಇದು ನನ್ನಂಥ ಒಬ್ಬ ಶಾಸಕನ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯ, ನನ್ನ ಮೇಲೆ ಟಾರ್ಗೆಟ್ ಮಾಡಿ ಶಾಸಕ ಸ್ಥಾನದಿಂದ ಕೆಳಗಿಳಿಸಬೇಕು, ಕುಸುಮ ಅವ್ರನ್ನ ಶಾಸಕರನ್ನಾಗಿ ಮಾಡಬೇಕು ಅಂತೇಳಿ ಈ DK ಸುರೇಶ್, DK ಶಿವಕುಮಾರ್ ನನ್ನನ್ನು ರಾಜೀನಾಮೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಥವಾ ಒಟ್ಟಾರೆ ನಾನು ಇರಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂಥೇಳಿ ಸಿಂಪತಿ ಗಿಟ್ಸುವಂಥ ಪ್ರಯತ್ನ ಮಾಡಿದ್ದಾರೆ. ಯಾಕೆಂದರೆ ಕಳೆದ ಬಾರಿ ನಾವು ನೋಡಿದ್ದೀವಿ, ಮುನಿರತ್ನ ಅವರು ಗೆದ್ದಿದ್ದು ಕಷ್ಟದಲ್ಲಿ, ಕುಸುಮ ಅವರು ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿತ್ತು. ಹಾಗೇ ಇಡೀ ಕಾಂಗ್ರೆಸ್ನ ಶಕ್ತಿ ರೈಟ್ ಹ್ಯಾಂಡ್ ಆಗಿರುವಂಥ DK ಶಿವಕುಮಾರ್ ಇಲ್ಲಿ DK ಸುರೇಶ್ ಅವ್ರನ್ನ ಜೊತೆಗಿಟ್ಕೊಂಡು ಈ ರಾಜರಾಜೇಶ್ವರಿ ನಗರ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ರು. ಅದಾದ ನಂತರ ಲೋಕಸಭಾ ಚುನಾವಣೆ ಏನು ನಡೀತು, ಅಲ್ಲಿ ಮುನಿರತ್ನ ಅವರು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ಲೋದಕ್ಕೆ ಕಾರಣ ಆದರು. ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲೋದಕ್ಕೆ ಕಾರಣ ಆದರು ಯಾರು? DK ಸುರೇಶ್. ಹಾಗಾಗಿ ಆ ಸೇಡು ತೀರಿಸ್ಕೋಬೇಕು. ಈಗಾಗಲೇ ಚನ್ನಪಟ್ಟಣದಲ್ಲಿ HD ಕುಮಾರಸ್ವಾಮಿ ಅವರ ಮೇಲೆ ಸೇಡು ತೀರಿಸ್ಕೊಂಡದ್ದಾಗಿದೆ DK ಶಿವಕುಮಾರ್. ಯಾಕಂದರೆ ತನ್ನ ತಮ್ಮನನ್ನು ಸೋಲಿಸಿದ್ದನ್ನು ತಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ನ್ಯಾಷನಲ್ ಮೀಡಿಯಾದ ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ನಾವು 3 ಉಪಚುನಾವಣೆಗಳಲ್ಲಿ ಗೆದ್ದಿರ್ಬೋದು, ಆದರೆ ಆ ಗೆಲುವು ನನಗೆ ಸಂಭ್ರಮ ಕೊಡ್ತು, ಆದರೆ ನನ್ನ ತಮ್ಮ ಸೋತಿದ್ದು ಈಗಲೂ ನನಗೆ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ DK ಶಿವಕುಮಾರ್ ಅವ್ರಿಗೆ ಕಾಡಿದೆ. ಹಾಗಾಗಿ ಆ ಸೋಲಿಗೆ ಕಾರಣ ಆದ ಮುನಿರತ್ನ ಅವರ ಒಂದು ಮುಖ್ಯ ಕಾರಣ. ಯಾಕೆಂದರೆ ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನ ಅವರ ಪ್ರಭಾವ ಅಷ್ಟಿದೆ. ಅವ್ರ ಕೆಲಸಗಳನ್ನು ಮಾಡ್ತಾರೆ ಅಂತ ಜನ ಅವ್ರನ್ನ ಮೆಚ್ಕೋತಾರೆ. ಒಂದಷ್ಟು ಸ್ಲಮ್ನ ಭಾಗಗಳಲ್ಲಿ ಕೆಲಸ ಮಾಡಿ, ಇಲ್ಲಾಂದರೆ ಅವರಿಗೆ ಒಂದಷ್ಟು ಸೌಲಭ್ಯಗಳನ್ನು ಮಾಡಿಕೊಟ್ಟು, ವೋಟರ್ ID ಏನೇನೋ ಮಾಡಿಸ್ಕೊಟ್ಟು ಅಲ್ಲಿ ಮತಗಳನ್ನು ಪಡ್ಕೋತಾರೆ ಅಂತ. ಯಾಕೆಂದರೆ ಈ ರಾಜರಾಜೇಶ್ವರಿ ನಗರ, ಯಶವಂತಪುರ ಈ ಭಾಗ ಇದೆಯಲ್ಲ, ಯಶವಂತಪುರ ಭಾಗ ಕೂಡ ಕೆಲವು ಮಟ್ಟಿಗಿರುತ್ತೆ. ಅಲ್ಲಿ
ಒಂದು ಏನು ಮುನಿರತ್ನ ಅವರ ಪರವಾಗಿ ದೊಡ್ಡ ವೋಟ್ ಬ್ಯಾಂಕ್ ಇದೆ, ಅವ್ರು ಕೆಲಸ ಮಾಡ್ತಾರೆ ಅಂತ ಜನ ನಂಬ್ತಾರೆ. ಇದರಿಂದಾಗಿ ಡಿ ಕೆ ಸುರೇಶ್ ಸೋಲೋದಕ್ಕೆ ಕಾರಣ ಆಯಿತು. ಹಾಗಾಗಿ ಮುನಿರತ್ನ ಅವ್ರನ್ನ ಸೋಲಿಸ್ಬಿಟ್ರೆ ಈ ಬೆಂಗಳೂರಲ್ಲಿ ಒಬ್ಬ ಏನು ಸ್ಟ್ರಾಂಗ್ ಆದಂಥ ಒಬ್ಬ ಲೀಡ್ರನ್ನು ಸೋಲಿಸ್ದಾಗುತ್ತೆ. ಅವರನ್ನು ಸೋಲಿಸೋಣ, ಈ ಕಡೆ ಎಸ್ ಟಿ ಸೋಮಶೇಖರ್ ಅವ್ರನ್ನ ತಮ್ಮ ಕಡೆ ಸೆಳ್ಕೊಳ್ಳೋಣ. ಬೆಂಗಳೂರನ್ನು ಕ್ಯಾಪ್ಚರ್ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ಒಂದೊಂದೇ ಜಿಲ್ಲೆಯನ್ನು ದಂಡಯಾತ್ರೆ ಮಾಡ್ಕೊಂಡು ಗೆದ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 2028ರಲ್ಲಿ ನಾನು ಸಿ ಎಮ್ ಆಗಬೇಕು ಅಂದರೆ ರಾಮನಗರ ನಂದಾಗಿರಬೇಕು, ಮಂಡ್ಯ ನಂದಾಗಿರಬೇಕು, ಮೈಸೂರು ನಂದಾಗಿರಬೇಕು, ಹಾಸನ ನಂದಾಗಿರಬೇಕು. ತುಮಕೂರು ಹೇಗೂ ನಮ್ಮ ಕಡೆ ಒಲವಿದೆ, ಈಗಾಗಲೇ ತುಮಕೂರಲ್ಲಿ ಕಾಂಗ್ರೆಸ್ ಶಕ್ತಿಯನ್ನು ತೋರಿಸ್ತಾ ಇದೆ. ಬೆಂಗಳೂರನ್ನು ಗೆದ್ಕೋಬೇಕು. ಬೆಂಗಳೂರು 2004 ನಂತರ ಯಾವಾಗ ಡಿಲಿಮಿಟೇಷನ್ ಆಯಿತೋ, ಯಾವಾಗ ಕ್ಷೇತ್ರ ವಿಂಗಡಣೆ ಆಯಿತು, ಅದಾದ ನಂತರ BJP ಇಲ್ಲಿ ಭದ್ರಕೋಟೆ ಮಾಡ್ಕೊಂಡಿದೆ. ಅದು ಲೋಕಸಭೆ ಆಗಲಿ ವಿಧಾನಸಭೆ ಆಗಲಿ. ಕಳೆದ ಬಾರಿ ಅಂತೂ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದರೂ ಕೂಡ ಬೆಂಗಳೂರಲ್ಲಿ BJP ಹೆಚ್ಚಿನ ಸ್ಥಾನವನ್ನು ಗೆದ್ಕೊಳ್ತು. ಕೆಲವೊಬ್ಬರು ಉದಯ್ ಗರುಡಾಚಾರ್ ಥರದವರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದೇ ಇಲ್ಲ ಅಂದ್ಕೊಂಡಿದ್ರು, ಅವ್ರು ಗೆದ್ದು ಬಿಟ್ರು. ಎಸ್ ಟಿ ಸೋಮಶೇಖರ್ BJPಯಿಂದ ಗೆದ್ದರು. ಹೀಗೆ ಈ ಎಲ್ಲ ಏನು ಬೆಂಗಳೂರಿನಲ್ಲಿರುವಂಥ ಶಾಸಕರು ಏನಿದ್ದಾರೆ ಅವ್ರನ್ನ ನಿಧಾನಕ್ಕೆ ಎಸ್ ಟಿ ಸೋಮಶೇಖರ್, ಮುನಿರತ್ನ ಅವ್ರನ್ನ ಸೋಲ್ಸೋದಕ್ಕಾಗಲ್ಲ. ಅವ್ರನ್ನ ಈ ರೀತಿ ಅವ್ರು ರಾಜೀನಾಮೆ ಕೊಟ್ಟ ನಂತರ ಗೆಲ್ಲೋಣ, ಎಸ್ ಟಿ ಸೋಮಶೇಖರ್ ಅವ್ರನ್ನ ಸೆಳ್ಕೊಂಡ್ಬಿಡೋಣ, ಉಪಚುನಾವಣೆಯಲ್ಲಿ ನಿಂತು ಬೇಕಾದರೆ ಅವರು ಮತ್ತೆ ಗೆದ್ದು ಬರ್ತಾರೆ, ಗೆಲ್ಲಿಸ್ಕೊಳ್ಳೋಣ. ಈ ಮೂಲಕ ಕಾಂಗ್ರೆಸ್ನ ಶಕ್ತಿ ಜಾಸ್ತಿ ಮಾಡಿಕೊಂಡು, ಹಳೆ ಮೈಸೂರು ಭಾಗದಲ್ಲಿ ನನ್ನ ಶಕ್ತಿ ಜಾಸ್ತಿ ಮಾಡಿಕೊಂಡು ನಾನು ಮುಂದಿನ CM ಸ್ಥಾನಕ್ಕೆ ನನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ, ಅಂದರೆ ಇಲ್ಲಿ ಸಿದ್ದರಾಮಯ್ಯನವ್ರು ಹೇಗೂ ಅವರ ಏನು 5 ವರ್ಷ ಅವಧಿ ಕಂಪ್ಲೀಟ್ ಮಾಡಿರ್ತಾರೆ, ಮತ್ತು ಅವ್ರ ಅವಕಾಶ ಕೇಳಲ್ಲ. ನಾನೇ ಅಲ್ಲಿಗೆ ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಆಗಿರಬೇಕು ಅಂತ ಡಿ ಕೆ ಶಿವಕುಮಾರ್ ಅನ್ಕೋತಾ ಇದ್ದಾರೆ. ಹಾಗಾಗಿ ಬಹುಶಃ ಮುನಿರತ್ನ ಅವರು ಈ ಪ್ರಕರಣ ಸ್ಟ್ರಾಂಗ್ ಆಗಿ ಏನು ಪ್ರಕರಣದಲ್ಲಿ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬರ್ಬೋದು. ಜೊತೆಗೆ ಎಸ್ ಟಿ ಸೋಮಶೇಖರ್ ಪಕ್ಷದಿಂದ ಉಚ್ಚಾಟನೆ ಆದರೆ ಜನವರಿ ವೇಳೆಗೆ BJPಯಲ್ಲಿ ಕೂಡ ಶಿಸ್ತು ಕ್ರಮ ಆಗಿ ಅವರು ಕೂಡ ಪಕ್ಷದಿಂದ ಹೊರಬರ್ಬೋದು. ಅದಾದ ನಂತರ ಏನು ಶಾಸಕರಿದ್ದಾರೆ, ಶಿವರಾಮ್ ಹೆಬ್ಬಾರ್ ಇದ್ದಾರೆ, ಸೊ ಮಾಜಿ ಕಾರ್ಮಿಕ ಸಚಿವ, ಅವರು ಕೂಡ ಇಲ್ಲಿ ಕ್ಷೇತ್ರದಲ್ಲಿ ಈಗಾಗಲೇ BJP ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋದ್ರಿಂದ ಯಲ್ಲಾಪುರದ ಶಿವರಾಮ್ ಹೆಬ್ಬಾರ್ ಕೂಡ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದು ಉಚ್ಚಾಟನೆಯಾಗಿ ಅವರು ಕೂಡ ಕಾಂಗ್ರೆಸ್ನಲ್ಲಿ ನಿಂತು ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಬರುತ್ತೆ. ಕಾಂಗ್ರೆಸ್ನ ಪ್ಲ್ಯಾನ್. ಹಾಗಾದರೆ ಇಲ್ಲಿ ಮುನಿರತ್ನ ಅವರು ಸಿಂಪತಿ ಗಿಟ್ಟಿಸುವಂಥ ಪ್ರಯತ್ನ ಮಾಡಿದರು, ಅದು ಮುಂದಿನ ಚುನಾವಣೆ ಹತ್ತಿರ ಆಗ್ತಾ ಇರುವ ಕಾರಣಕ್ಕ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸದ್ಯಕ್ಕೆ ಇದು ನಮಗನ್ಸಿದ್ದು, ನಿಮಗೇನನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ. ಉಪಚುನಾವಣೆ ಸದ್ಯದಲ್ಲೇ ಬರುತ್ತಾ? ಬಂದರೆ ಯಶವಂತಪುರ ಗೆಲ್ಲೋದು ಯಾರು, ಹಾಗೆ ರಾಜರಾಜೇಶ್ವರಿ ನಗರ ಗೆಲ್ಲೋದು ಯಾರು, ಯಲ್ಲಾಪುರವನ್ನು ಯಾರು ಗೆದ್ಕೋತಾರೆ? ಯಲ್ಲಾಪುರ ಮುಂಡಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತೆ ಗೆಲ್ತಾರ? ಸೊ ಬರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದು ನಮಗನ್ಸಿದ್ದು, ನಿಮಗೇನನ್ಸುತ್ತೆ? ನೀವು ನಿಮ್ಮ ಮಾತನ್ನು ಹೇಳ್ಬೋದು ಕಮೆಂಟ್ ಮುಖಾಂತರ. ಮತ್ತಷ್ಟು ರಾಜಕೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.